ಭಾರತದ ಇತಿಹಾಸ ಶಾಂತಿಯ ರೇಖಾಚಿತ್ರದೊಳಗೆ ಯುದ್ಧವೆಂಬ ಬಣ್ಣ ತುಂಬಿದ ಗಂಭೀರ ಕಲಾಕೃತಿ. ಭಾರತದ ಇತಿಹಾಸದಲ್ಲಿ ಹಲವಾರು ಯುದ್ಧಗಳು ಸಂಭವಿಸಿವೆ. ಅಂತಹ ಯುದ್ಧಗಳಲ್ಲಿ ಪ್ರಮುಖವಾದದ್ದು ಪ್ಲಾಸಿ ಕದನ. ಬಂಗಾಳದ ಸಿರಾಜುದ್ದೌಲನಿಗೂ ಬ್ರಿಟಿಷರ ರಾಬರ್ಟ್ ಕ್ಲೈವ್ನಿಗೂ ನಡುವೆ ನಡೆದಂಥ ಯುದ್ಧ ಪ್ಲಾಸಿ ಕದನ. ಬ್ರಿಟಿಷರಿಗೆ ಭಾರತದಲ್ಲಿ ಒಂದು ನೆಲೆಯನ್ನ ಕಟ್ಟಿಕೊಡ್ಲಿಕ್ಕೆ ಕಾರಣವಾಗಿದ್ದು ಪ್ಲಾಸಿ ಕದನ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪ್ಲಾಸಿ ಕದನದ ಕುರಿತು ಪರೀಕ್ಷೆಗಳಲ್ಲಿ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಪ್ಲಾಸಿ ಕದನಕ್ಕೆ ಕಾರಣಗಳೇನು, ಪ್ಲಾಸಿ ಕದನದ ಪರಿಣಾಮಗಳೇನು, ಪ್ಲಾಸಿ ಕದನದ ಸಂದರ್ಭದಲ್ಲಿ ಬಂಗಾಳದ ನವಾಬನಾಗಿದ್ದವನು ಯಾರು, ಪ್ಲಾಸಿ ಕದನದ ಸಂದರ್ಭದಲ್ಲಿ ಬಂಗಾಳದ ನವಾಬನಾದಂತಹ ಸಿರಾಜುದ್ದೌಲನ ಸೇನಾಪತಿ ಯಾರು, ಪ್ಲಾಸಿ ಕದನದಲ್ಲಿ ಬ್ರಿಟಿಷರ ಸೇನೆಯ ನೇತೃತ್ವ ವಹಿಸಿದವರು ಯಾರು ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗಲಿದೆ. ಬನ್ನಿ ನೋಡೋಣ. 1756 ಬಂಗಾಳದ ನವಾಬನಾದ ಅಲಿವರ್ದಿ ಖಾನನು ಮರಣ ಹೊಂದುತ್ತಾನೆ. ಅವನ ನಂತರ ಅವನ ಮೊಮ್ಮಗನಾದ ಸಿರಾಜುದ್ದೌಲ್ ಬಂಗಾಳದ ನವಾಬನಾಗುತ್ತಾನೆ. ಬಂಗಾಳದ ನವಾಬನಾದಾಗಿನಿಂದ ಸಿರಾಜುದ್ದೌಲನಿಗೆ ಬ್ರಿಟಿಷರ ಕಾರ್ಯಚಟುವಟಿಕೆಗಳು ಸಂಶಯಾಸ್ಪದವಾಗಿ ಕಾಣುತ್ತವೆ. ಬ್ರಿಟಿಷ್ ಅಧಿಕಾರಿಗಳು ತನಗೆ ಸೂಕ್ತ ಗೌರವವನ್ನು ಕೊಡುತ್ತಿಲ್ಲವೆಂಬುದನ್ನು ಕಂಡುಕೊಳ್ಳುತ್ತಾನೆ. ತಾನು ಏನೇ ಆದೇಶ ಮಾಡಿದರೂ ಅದನ್ನು ಪಾಲಿಸದ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಕೋಪಗೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ಮೀರ್ ಜಾಫರ್ ಸಿರಾಜುದ್ದೌಲ್ನ ಸೇನಾಪತಿಯಾಗಿರುತ್ತಾನೆ. ಮಾಣಿಕ್ ಚಂದ್, ನೇಮಿ ಚಂದ್, ಜಗತ್ ಸೇಠ್ ಈ ಮೂವರು ಬಂಗಾಳದ ಗಣ್ಯ ವ್ಯಾಪಾರಸ್ಥರು. ರಾಬರ್ಟ್ ಕ್ಲೈವ್ ಅತ್ಯಂತ ಚಾಣಾಕ್ಷ ಬುದ್ಧಿಯುಳ್ಳ ಬ್ರಿಟಿಷ್ ಅಧಿಕಾರಿ. ಆತ ಮೀರ್ ಜಾಫರ್ನಿಗೆ, ನಿನ್ನನ್ನೇ ಬಂಗಾಳದ ನವಾಬನನ್ನಾಗಿ ಮಾಡುತ್ತೇವೆ, ಆದ್ದರಿಂದ ಯುದ್ಧದಲ್ಲಿ ನಮಗೆ ಸಹಾಯ ಮಾಡು ಎಂದು ಒಪ್ಪಿಸುತ್ತಾನೆ. ಜೊತೆಗೆ ಮಾಣಿಕ್ ಚಂದ್, ನೇಮಿ ಚಂದ್, ಜಗತ್ ಸೇಠ್ ಈ ಮೂವರು ರಾಬರ್ಟ್ ಕ್ಲೈವ್ನಿಗೆ ದುಡ್ಡಿನ ಸಹಾಯ ಮಾಡಿ ಹೇಗಾದರೂ ಮಾಡಿ ಸಿರಾಜುದ್ದೌಲ್ನನ್ನು ಸೋಲಿಸಬೇಕೆಂದು ಸಂಚು ಮಾಡುತ್ತಾರೆ. ಈ ರೀತಿಯ ಒಳಸಂಚು ನಡೆಸಿದ ಮೇಲೆಯೇ ರಾಬರ್ಟ್ ಕ್ಲೈವ್ ಹೂಗ್ಲಿ ನದಿಯ ದಡದಲ್ಲಿರುವ ಪ್ಲಾಸಿ ಎಂಬಲ್ಲಿ ಸಿರಾಜುದ್ದೌಲ್ನನ್ನು 3000 ಸೇನಾಬಲದೊಂದಿಗೆ ಎದುರಿಸುತ್ತಾನೆ. ಸುಮಾರು 50,000 ಸೇನಾಬಲವನ್ನು ಹೊಂದಿರತಕ್ಕಂಥ ಸಿರಾಜುದ್ದೌಲ್ ಈ ಯುದ್ಧದಲ್ಲಿ ಮೋಸದ ಕಾರಣದಿಂದ ಸೋಲಲ್ಪಡುತ್ತಾನೆ. ಜೊತೆಗೆ ಸೆರೆ ಹಿಡಿಯಲ್ಪಟ್ಟ ಸಿರಾಜುದ್ದೌಲ್ನನ್ನು ಕೊಲ್ಲಲಾಗುತ್ತದೆ. ಇದುವೇ ಇತಿಹಾಸ ಪ್ರಸಿದ್ಧ ಪ್ಲಾಸಿ ಕದನ. 1757 ಜೂನ್ 23ರಂದು ನಡೆದ ಪ್ಲಾಸಿ ಕದನಕ್ಕೆ ಕಾರಣಗಳನ್ನು ತಿಳಿಯೋಣ ಬನ್ನಿ. ಮೊದಲ ಕಾರಣ ದಸ್ತಕಗಳ ದುರುಪಯೋಗ. ದಸ್ತಕಗಳೆಂದರೆ ವ್ಯಾಪಾರಕ್ಕಾಗಿ ನೀಡಿರತಕ್ಕಂಥ ಪರವಾನಗಿ ಪತ್ರಗಳು. ಈ ದಸ್ತಕಗಳನ್ನು ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದರೆ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಖಾಸಗಿ ವ್ಯಾಪಾರಕ್ಕಾಗಿ ಈ ಪರವಾನಗಿ ಪತ್ರಗಳನ್ನು ಬಳಸಲಾರಂಭಿಸಿದರು. ಇದರಿಂದ ಬಂಗಾಳ ಪ್ರಾಂತ್ಯಕ್ಕೆ ಸಲ್ಲಬೇಕಾದಂಥ ತೆರಿಗೆಯಲ್ಲಿ ನಷ್ಟ ಉಂಟಾಗುವುದನ್ನು ನವಾಬ ಗಮನಿಸಿದನು. ಎರಡನೇ ಕಾರಣ, ಬ್ರಿಟಿಷರು ಫ್ರೆಂಚರ ಭಯದಿಂದ ಕಲ್ಕತ್ತಾ ಕೋಟೆಯನ್ನು ದುರಸ್ತಿಗೊಳಿಸಿ ಫಿರಂಗಿಗಳನ್ನು ಇಟ್ಟರು. ಸಿರಾಜನ ಅನುಮತಿ ಪಡೆಯದೆ ಕೋಟೆಯನ್ನು ದುರಸ್ತಿಗೊಳಿಸಿದ್ದು, ಜೊತೆಗೆ ಸಿರಾಜನು ಫಿರಂಗಿಗಳನ್ನು ತೆಗೆದುಹಾಕಬೇಕೆಂದು ಸೂಚಿಸಿದರೂ ಕೂಡ ಬ್ರಿಟಿಷರು ಫಿರಂಗಿಗಳನ್ನು ತೆಗೆಯದೇ ಇರುವುದು ಸಿರಾಜನನ್ನು ಆಕ್ರೋಶಗೊಳಿಸಿತು. ಮೂರನೇ ಕಾರಣ, ಕಪ್ಪು ಕೋಣೆಯ ದುರಂತ. ಆಕ್ರೋಶಗೊಂಡಂತ ಸಿರಾಜುದ್ದೌಲ್ ಫೋರ್ಟ್ ವಿಲಿಯಂ ಕೋಟೆಯ ಮೇಲೆ ಆಕ್ರಮಣ ಮಾಡುತ್ತಾನೆ. ಆಕ್ರಮಣ ಮಾಡಿ 146 ಬ್ರಿಟಿಷರನ್ನ ಸೆರೆ ಹಿಡಿದು ಒಂದು ಚಿಕ್ಕ ಕೋಣೆಯಲ್ಲಿ ಅವರನ್ನೆಲ್ಲ ಬಂಧಿಸಿಡುತ್ತಾನೆ. ಹೀಗೆ ಬಂಧಿಸಿಟ್ಟಾಗ ಅದರಲ್ಲಿ ಸುಮಾರು 123 ಜನ ಬ್ರಿಟಿಷರು ಅಸುನೀಗುತ್ತಾರೆ. ಈ ಘಟನೆ ಇತಿಹಾಸದಲ್ಲಿ ಕಪ್ಪು ಕೋಣೆಯ ದುರಂತ ಎಂದು ಕುಖ್ಯಾತಿಯನ್ನ ಪಡೆದಿದೆ.
ಈ ಘಟನೆಯಿಂದ ಕೋಪೋದ್ರಿಕ್ತನಾದ ರಾಬರ್ಟ್ ಕ್ಲೈವ್ ಬಂಗಾಳಕ್ಕೆ ಬಂದು ಯುದ್ಧ ಠಿಕಾಣಿ ಹೂಡಿ ಒಳಸಂಚನ್ನು ಪ್ರಾರಂಭಿಸುತ್ತಾನೆ. ಹೀಗೆ ದುರುಪಯೋಗ, ದುರಸ್ತಿ ಮತ್ತು ದುರಂತ ಈ ಮೂರು ಪ್ಲಾಸಿ ಕದನಕ್ಕೆ ಕಾರಣಗಳಾಗುತ್ತವೆ. ಪ್ಲಾಸಿ ಕದನದ ಪರಿಣಾಮಗಳೆಂದರೆ ಇದು ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಹಾಗೂ ವ್ಯಾಪಾರಿಗಳಲ್ಲಿದ್ದ ಲೋಭಿತನವನ್ನು ಎತ್ತಿ ತೋರಿಸಿತ್ತು. ಏಕೆಂದರೆ ನೇಮಿಚಂದ, ಮಾಣಿಕ್ಚಂದ ಹಾಗೂ ಜಗತ್ ಸೇಠ್ರಂಥ ಗಣ್ಯ ವ್ಯಾಪಾರಸ್ಥರು ರಾಬರ್ಟ್ ಕ್ಲೈವ್ನ ಜೊತೆಗೆ ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದ್ದು ಜಗಜ್ಜಾಹೀರಾಯಿತು. ಪ್ಲಾಸಿ ಕದನದ ಪರಿಣಾಮವಾಗಿಯೇ ಮೀರ್ ಜಾಫರ್ ಬ್ರಿಟಿಷರ ಸಹಾಯದಿಂದ ಬಂಗಾಳದ ನವಾಬನಾಗುತ್ತಾನೆ. ಸಿರಾಜುದ್ದೌಲನ ಕಲ್ಕತ್ತಾ ಕೋಟೆಯ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ ಕಂಪನಿಗೆ 17,70,00,000 ರೂಪಾಯಿ ಪರಿಹಾರ ನೀಡುತ್ತಾನೆ. ಪ್ಲಾಸಿ ಕದನದ ಅತ್ಯಂತ ಪ್ರಮುಖ ಪರಿಣಾಮವೆಂದರೆ ಬಂಗಾಳದಲ್ಲಿ ಕಂಪನಿಯು ಅನಿರ್ಬಂಧಿತ ವ್ಯಾಪಾರದ ಹಕ್ಕನ್ನು ಪಡೆಯುತ್ತದೆ. ಇಲ್ಲಿಯವರೆಗೂ ಬರೀ ವ್ಯಾಪಾರಕ್ಕಷ್ಟೇ ಸೀಮಿತವಾಗಿರತಕ್ಕಂಥ ಬ್ರಿಟಿಷರು ಈ ಪ್ಲಾಸಿ ಕದನದ ಪರಿಣಾಮವಾಗಿ ಭಾರತದ ಭೂಭಾಗದ ಮೇಲೆ ಹಕ್ಕು ಸಾಧಿಸಲು ಶುರು ಮಾಡಿದರು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಪ್ಲಾಸಿ ಕದನದ ಕುರಿತು ತಿಳಿದುಕೊಂಡಿರಿ. ಈ ವಿಡಿಯೋ ತಮಗೆ ಇಷ್ಟವಾಯಿತೆಂದು ಭಾವಿಸಿಕೊಳ್ಳುತ್ತೀನಿ. ಪ್ಲಾಸಿ ಕದನವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಮುನ್ನುಡಿ ಬರೆದಿರತಕ್ಕಂಥ ಯುದ್ಧ. ಪ್ಲಾಸಿ ಕದನದಲ್ಲಿ ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಹಾಗೂ ವ್ಯಾಪಾರಿ ವರ್ಗದಲ್ಲಿದ್ದಂಥ ಲೋಭಿತನವು ಪ್ರದರ್ಶನವಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯುದ್ಧದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು.